ವೀಕ್ಷಕರೇ, ಎಲ್ಲರಿಗೂ ಕುಸುಮ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಒಂದು ಸೊಪ್ಪಿನ ಪಲ್ಯ ಮಾಡ್ತೀನಿ. ಯೂಶ್ವಲಿ ಎಲ್ಲರೂ ಮಾಡ್ತಾ ಇರ್ತೀರ. ಅದು ಪುಂಡೆ ಸೊಪ್ಪು, ಅದನ್ನು ಆಂಧ್ರದಲ್ಲೆಲ್ಲ ಗೋಂಗೂರ ಅಂತ ಕರೀತಾರೆ. ಆ ಸೊಪ್ಪಿನ ನಾನು ಇದು ಪಲ್ಯ ಮಾಡ್ತಾಯಿದ್ದೀನಿ. ಅಥವಾ ತವ್ವೆ ಅಂತಾರಲ್ಲ, ಪುಂಡೆ ಸೊಪ್ಪಿನ ಪಲ್ಯ ಅಂತ, ಆ ರೀತಿ ಮಾಡೋದು ಹೇಳ್ತಾ ಇದ್ದೀನಿ. ನೋಡಿ, ಇದನ್ನೆಲ್ಲ ನಾನು ಪುಂಡೆ ಸೊಪ್ಪು ತೊಗೊಂಡಿದ್ದೀನಿ. ಪುಂಡೆ ಸೊಪ್ಪಲ್ಲಿ ಎರಡು ರೀತಿ ಸಿಗುತ್ತೆ. ಒಂದು ಜವಾರಿ ಪುಂಡೆ ಸೊಪ್ಪು, ಒಂದು ಹೈಬ್ರಿಡ್ಡು. ನನ್ನ ಹತ್ರ ಇರೋದು ಇದು ಹೈಬ್ರಿಡ್ ಪುಂಡೆ ಸೊಪ್ಪು. ಯೂಶ್ವಲಿ ಜವಾರಿ ಇರೋದು ತುಂಬಾ ಚೂಪಾಗಿರುತ್ತೆ. ಅದು ಆಮೇಲೆ ತುಂಬ ಹುಳಿ ಅಂಶ ಜಾಸ್ತಿ ಇರುತ್ತೆ. ಅದಕ್ಕೆ ಇದರಲ್ಲಿ ತುಂಬ ಕಡಿಮೆ ಇರುತ್ತೆ ಸ್ವಲ್ಪ, ಅದಕ್ಕೆ ಕಂಪೇರ್ ಮಾಡಿದರೆ. ನೋಡಿ, ನಾನು ಪುಂಡೆ ಸೊಪ್ಪನ್ನ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ನೀಟಾಗಿ ಒಂದು 3-4 ಸಲ ವಾಶ್ ಮಾಡಿ ಸ್ಟ್ರೈನರಲ್ಲಿ ಹಾಕಿಟ್ಟಿದ್ದೀನಿ. ಮತ್ತು ಇಲ್ಲೊಂದು ಕುಕ್ಕರ್ ತೊಗೊಂಡಿದ್ದೀನಿ. ನಾನು ಪುಂಡೆ ಸೊಪ್ಪನ್ನು ಒಂದು ಆಗಲೇ ವೀಡಿಯೋ ಮಾಡಿದ್ದೀನಿ. ಅದು ಮೊಳಕೆ ಕಾಳುಗಳಿಂದ ಮಾಡೋದನ್ನು ನಿಮ್ಗೆ ತೋರಿಸಿದ್ದೀನಿ. ಇದು ನಾನು ಈ ಡಿಫ್ರೆಂಟಾಗಿ ನಮ್ಮ ಊರು ಸೈಡ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ನೋಡಿ, ಇಲ್ಲಿ ಜೋಳದ ನುಚ್ಚು, ಜೋಳ ಇರುತ್ತಲ್ಲ, ಅದನ್ನು ಮಿಕ್ಸರಲ್ಲಿ ಹಾಕಿ ಒಂದು ಸ್ವಲ್ಪ ತರಿಯಾಗಿ ಗ್ರೈಂಡ್ ಮಾಡ್ಕೊಂಬಿಡಿ. ಜೋಳದ ನುಚ್ಚು ತೊಗೊತಾ ಇದ್ದೀನಿ. ಇದಕ್ಕೆ ನಾನು ಒಂದು ಸ್ವಲ್ಪ ಶೇಂಗಾ ಚೆನ್ನಾಗಿದ್ದರೆ ಚೆನ್ನಾಗಿರುತ್ತೆ ಅಂತ ಇದಕ್ಕೆಲ್ಲ ಹಾಕಿ, ಇದಕ್ಕೆ ನೀರು ಹಾಕಿ ಇದನ್ನು 3 ವಿಸಿಲ್ ಮಾಡ್ಕೊಂಡ್ಬಿಡ್ತೀನಿ ಫಸ್ಟ್. ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್. ಇದಕ್ಕೆ ನಾನು ನೀರು ಹಾಕ್ತಾಯಿದ್ದೀನಿ. 3/4 ಭಾಗ ನೀರು ಹಾಕ್ತಾಯಿದ್ದೀನಿ. ನೀರು ಹಾಕಿದ್ದೀನಿ, ಇದಕ್ಕೆ ಸ್ವಲ್ಪ 3/4 ಭಾಗ ನೀರು ಹಾಕಿದ್ದೀನಿ. ಯಾಕಂದರೆ ಅದು ಜೋಳದ ನುಚ್ಚು ಸ್ವಲ್ಪ ನೀರು ಜಾಸ್ತಿ ಬೇಕಾಗುತ್ತೆ. ಇದನ್ನು ಮುಚ್ಚಿ ಇದನ್ನು 3 ವಿಸಿಲ್ ಮಾಡ್ತೀನಿ. ಇದೇ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬಾ ರುಚಿಯಾಗಿರುತ್ತೆ. ನೋಡಿ, ನಾನು ಕುಕ್ಕರ್ನ 3 ವಿಸಿಲ್ ಆಗೋಕ್ಕೆ ಬಿಟ್ಟಿದ್ದೀನಿ. ಅಷ್ಟೋ ತನಕ ನಾವಿಲ್ಲಿ ಮಿಕ್ಸರಲ್ಲಿ ಹಸಿಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ, ನಾನು ಜವಾರಿ ಬೆಳ್ಳುಳ್ಳಿ ಇರೋದಕ್ಕೆ ಸಿಪ್ಪೆ ತಕ್ಕೊಂಡಿಲ್ಲ, ಇವೆರಡೂ ಗ್ರೈಂಡ್ ಮಾಡ್ಕೊಂಡ್ಬಿಡ್ತೀನಿ. ನೀವು ಖಾರ ಎಷ್ಟು ಬೇಕು ಅದು ನೋಡ್ಕೊಂಡು ನೀವು ಹಾಕೋರಿ. ನಾನು 5-6 ಜನಕ್ಕೆ ಮಾಡ್ತಾಯಿದ್ದೀನಿ. ಇಷ್ಟು ಹಸಿಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ತೊಗೊಂಡು, ಸ್ವಲ್ಪ ಖಾರ ಇದ್ದರೆ ಪುಂಡೆ ಸೊಪ್ಪು ಚೆನ್ನಾಗಿರುತ್ತೆ. ಇದನ್ನು ಹಾಕಿ ತರಿಯಾಗಿ ಗ್ರೈಂಡ್ ಮಾಡ್ಕೊಂಡ್ಬಿಡ್ತೀನಿ. ನೋಡಿ, ಹಸಿಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿನ ತರಿಯಾಗಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ ನಾನು ಪುಂಡೆ ಸೊಪ್ಪನ್ನ ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಈಗ ಪುಂಡೆ ಸೊಪ್ಪು ಹೇಗೆ ಮಾಡೋದು ಅಂತ ಹೇಳ್ತೀನಿ ನಾನು ನಿಮಗೆ. ವಿಸಿಲ್ ಮಾಡ್ಕೊಂಡಿದ್ದೀನಿ. ಆದಷ್ಟು ಏನು ಮಾಡಿ, ನೀವು ಡೈರೆಕ್ಟ್ ಕುಕ್ಕರಲ್ಲಿ ಹಾಕೋಕ್ಕೆ ಹೋಗಬೇಡಿ. ಯಾಕಂದರೆ ಒಂದೊಂದು ಸರಿ ಇದು ತಳ ಹೊತ್ತೋ ಚಾನ್ಸಸ್ ಇರುತ್ತೆ. ನೀವು ಒಂದು ಬಾಣಲೆಯಲ್ಲಿ ಜೋಳದ ನುಚ್ಚು, ಶೇಂಗಾ ಅದನ್ನು ಹಾಕಿ ನೀವು ಮಾಡ್ಕೊಳ್ಳಿ. ನೋಡಿ, ನಾನು 3 ಸೀಟಿ ಮಾಡಿದ್ದೀನಿ. ಈ ರೀತಿ ಆಗಿದೆ. ನೀವು ಯಾರು ಡೈರೆಕ್ಟ್ ಕುಕ್ಕರಲ್ಲಿ ಹಾಕಿ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಅದು ತಳ ಹೊತ್ತೋ ಚಾನ್ಸಸ್ ಇರುತ್ತೆ, ನುಚ್ಚಲ್ವ ಇದು. ಅದಕ್ಕೆ ಏನು ಮಾಡಿ, ಒಂದು ಬಾಣಲೆಯಲ್ಲಿ ಜೋಳದ ನುಚ್ಚು, ಶೇಂಗಾ ಹಾಕಿ ಕುಕ್ಕರಲ್ಲಿ ಕೆಳಗೆ ನೀರು ಹಾಕಿ ಬಟ್ಲ ಇಟ್ಟು ಬಟ್ಟದಲ್ಲಿ ಬೆನೆಸ್ಕೊರಿ ಇದನ್ನು ಜೋಳದ ನುಚ್ಚನ್ನ. ಅವಾಗೇನಾಗುತ್ತೆ, ತಳ ಹೊತ್ತೋ ಚಾನ್ಸಸ್ ಇರೋಲ್ಲ. ನೋಡಿ, ನನಗೆ 3 ವಿಸಿಲ್ ಮಾಡಿಕೊಂಡು ನುಚ್ಚು ರೆಡಿಯಾಗಿದೆ. ಶೇಂಗಾ ಜೊತೆಗೆ ನಾನು ನುಚ್ಚು ರೆಡಿ ಮಾಡ್ಕೊಂಡಿದ್ದೀನಿ. ಈ ಪುಂಡೆ ಸೊಪ್ಪು ಹೇಗೆ ಮಾಡೋದು ಅಂತ ಹೇಳ್ತೀನಿ ನಿಮಗೆ. ನೋಡಿ, ನಾನು ಅಗಲವಾದ ಬಾಣಲೆ ತೊಗೊಂಡಿದ್ದೀನಿ. ಅದಕ್ಕೆ ಎಣ್ಣೆ ಹಾಕ್ತೀನಿ. ಅದು ಸ್ವಲ್ಪ ದಪ್ಪ ಇರೋ ಕಟಾಯಿನೇ ತೊಗೊರಿ. ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ. ನೀವು ಎಣ್ಣೆ ಜಾಸ್ತಿ ಹಾಕಿದಷ್ಟು ರುಚಿ ಚೆನ್ನಾಗಿರುತ್ತೆ. ಇದು ಖಂಡಿತ ಒಮ್ಮೆ ಈ ರೀತಿ ನೀವು ಟ್ರೈ ಮಾಡಿ ನೋಡಿ. ಮತ್ತು ನಾನು ಬೇಳೆಕಾಳುಗಳದ್ದು ಒಂದು ಪುಂಡೆ ಸೊಪ್ಪು ತೋರಿಸಿದ್ದೀನಿ ಹಳೆ ವೀಡಿಯೋದಲ್ಲಿ, ಅದನ್ನು ಒಂದ್ಸರಿ ಮಾಡಿ ನೋಡಿ. ಎರಡೂ ಚೆನ್ನಾಗಿರುತ್ತೆ. ಇದು ನಮ್ಮ ಹಳ್ಳಿಯಲ್ಲೆಲ್ಲ ಮಾಡೋರು ತುಂಬ, ನಮ್ಮಮ್ಮ ಎಲ್ಲ ಮಾಡೋರು ಇದನ್ನು. ತುಂಬಾ ರುಚಿಯಾಗಿರುತ್ತೆ ಇದು. ನೋಡಿ, ಎಣ್ಣೆ ಕಾಯಿಲ್ ಸ್ವಲ್ಪ. ಎಣ್ಣೆ ಕಾದ್ಮೇಲೆ ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ. ಯೂಶ್ವಲಿ ಉತ್ತರ ಕರ್ನಾಟಕ, ಹುಬ್ಬಳ್ಳಿ ಧಾರವಾಡ ಸೈಡ್ ಕೂಡ ಇದೇ ರೀತಿಯೇ ಮಾಡ್ತಾರೆ ಅವ್ರು ಕೂಡ. ಇದೆಲ್ಲ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕಲಿ. ನೋಡಿ, ಸಾಸಿವೆ ಜೀರಿಗೆ ಆದಮೇಲೆ ಇದಕ್ಕೆ ನಾನು ಕರಿಬೇವು ಹಾಕ್ತಾಯಿದ್ದೀನಿ. ಕರಿಬೇವು ಆದಮೇಲೆ ನಾನು ಇದಕ್ಕೆ ಪುಂಡೆ ಸೊಪ್ಪು ಹಾಕ್ತಾಯಿದ್ದೀನಿ. ಯೂಶ್ವಲಿ ತುಂಬ ಜನ ಏನು ಮಾಡ್ತಾರಂದರೆ ಪುಂಡೆ ಸೊಪ್ಪನ್ನು ಕುಕ್ಕರಲ್ಲೇ ಬೆಂಚ್ಕೊಂಡ್ಬಿಡ್ತಾರೆ. ನಾನು ಆ ರೀತಿ ಮಾಡ್ತಾಯಿಲ್ಲ. ನೋಡಿ, ನಾನು ಪುಂಡೆ ಸೊಪ್ಪು ಇದಕ್ಕೆ ಹಾಕ್ಕೊತಾ ಇದ್ದೀನಿ. ನೀವು ಪುಂಡೆ ಸೊಪ್ಪನ್ನ ಕುಕ್ಕರಲ್ಲಿ ಮಾಡ್ಕೊಂಡ್ಬಿಟ್ರೆ ಏನಾಗುತ್ತೆ ಅಂದರೆ ಅದು ಆ ಕಲರ್, ಗ್ರೀನ್ ಕಲರ್ ಹೋಗ್ಬಿಡುತ್ತೆ. ಅದು ಯೂಶ್ವಲಿ ತುಂಬ ಜನ ಏನು ಮಾಡ್ತಾರೆ, ಕುಕ್ಕರಲ್ಲಿ ಪುಂಡೆ ಸೊಪ್ಪು ಹಾಕಿ ನೀರು ಹಾಕಿ ಅದ್ರ ಮೇಲೆ ಜೋಳದ ನುಚ್ಚು, ಶೇಂಗಾ ಒಂದು ಬಟ್ಲದಲ್ಲಿ ಹಾಕಿ ಬೆನೆಸ್ಕೊತಾರೆ. ಬಟ್ ನಾನು ಆ ರೀತಿ ಮಾಡಲ್ಲ. ನಾನು ಡೈರೆಕ್ಟಾಗಿ ಒಗ್ಗರಣೆಯಲ್ಲೇ ಪುಂಡೆ ಸೊಪ್ಪನ್ನ ಬಾಡಿಸ್ಕೊತೀನಿ. ಯಾಕಂದರೆ ನೀವು ಈ ರೀತಿ ಮಾಡ್ಕೊಂಡಾಗ ಏನಾಗುತ್ತೆ, ಆ ಕಲರ್ ಅದೇ ಉಳಿಯುತ್ತೆ, ಅದ್ರದ್ದು ಆ ಗ್ರೀನ್ನೆಸ್ ಉಳಿಯುತ್ತೆ ಅಂತ ನಾನು ಇದೇ ರೀತಿ ಮಾಡ್ಕೊತೀನಿ. ನೋಡಿ, ಚೆನ್ನಾಗಿ ಬೆನೆಸ್ಕೊಳ್ಳೋಣ ಇದನ್ನು. ಇದು ಬೆನಿತಿರುವಾಗೆ ನಾವು ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ ಏನು ರುಬ್ಕೊಂಡಿದ್ವಲ್ಲ ಅದನ್ನು ಹಾಕ್ಬಿಡ್ತೀನಿ ಪೇಸ್ಟ್. ಇದಕ್ಕೆ ಪುಂಡೆ ಸೊಪ್ಪನ್ನ ಬಾಡಿಸ್ಕೊತಾ ಇದ್ದೀನಿ. ನೀವು ಯೂಶ್ವಲಿ ಕುಕ್ಕರಲ್ಲಿ ಮಾಡಿದಾಗ ಏನಾಗುತ್ತೆ,
ಕುಕ್ಕರಲ್ಲಿ ಪುಂಡೆ ಸೊಪ್ಪು ಹಾಕಿ ನೀರು ಹಾಕಿ ಇಡ್ತಿರಲ್ಲ, ಆವಾಗ ನಾವು ಬರೀ ಸೊಪ್ಪನ್ನು ತೊಗೋಬೇಕಾಗುತ್ತೆ. ನೀರಿನ ಅಂಶದಲ್ಲಿ ಹುಳಿ ಜಾಸ್ತಿ ಇರುತ್ತಂತ ನೀರು ತಳ್ಳಿಬಿಡ್ತಾರೆ ತುಂಬ ಜನ. ಆ ರೀತಿ ಅದಕ್ಕೆ ನಾನು ಮಾಡೋಕ್ಕೆ ಹೋಗಲ್ಲ. ಈ ರೀತಿ ನಾನು ಬೆನೆಸ್ಕೊತಾ ಇದ್ದೀನಿ. ಇದಕ್ಕೆ ನಾನು ಹಸಿಮೆಣ್ಸಿನ್ಕಾಯಿದು ಇದು ಹಾಕ್ತಾಯಿದ್ದೀನಿ, ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಬಿಟ್ಕೊಂಡಿದ್ದಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಚೆನ್ನಾಗಿ ಮೆತ್ತಗಾಗೋ ತನಕ ಬಾಡಿಸ್ಕೊಳ್ಳೋಣ ಮೀಡಿಯಮ್ ಫ್ಲೇಮಲ್ಲಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಈಗ ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಪುಂಡಿ ಸೊಪ್ಪು ಬೆನಿತಿರುವಾಗೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಇದಕ್ಕೆ ಇದೊಂದು 5-6 ನಿಮಿಷ ಚೆನ್ನಾಗಿ ಬಾಡಿಸ್ಕೋಬೇಕು, ಎಲ್ಲ ಮೆತ್ತಗಾಗಬೇಕು ಅದು ಪುಂಡಿ ಸೊಪ್ಪು. ಇದಕ್ಕೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ನಾನು ಎಲ್ಲೂ ಉಪ್ಪು ಹಾಕಿಲ್ಲ, ಅದಕ್ಕೆ ಉಪ್ಪಿಲ್ಲ ಹಾಕ್ತಾಯಿದ್ದೀನಿ ನೋಡಿ. ಉಪ್ಪು, ಒಂದು ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ. ನಿಮ್ಗೆ ಬೆಲ್ಲ ಬೇಡಾದರೆ ಸ್ಕಿಪ್ ಮಾಡ್ಕೊರಿ, ಬಟ್ ಬೆಲ್ಲ ಸ್ವಲ್ಪ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನಾನು ಬೆಲ್ಲ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಬೆನೆಸ್ಕೊಳ್ಳೋಣ. ಇದು ಚೆನ್ನಾಗಿದು ಪುಂಡಿ ಸೊಪ್ಪು ಚೆನ್ನಾಗಿ ಬಾಡಿಸ್ಕೊಳ್ಳೋ ತನಕ ಚೆನ್ನಾಗಿ ಬೆನೆಸ್ಕೊಳ್ಳೋಣ ಇದನ್ನು ನೋಡಿ. ಇದು ಚೆನ್ನಾಗಿ ಮೆತ್ತಗಾಗಿದೆ. ಈಗ ಇದಕ್ಕೆ ನಾನು ಜೋಳದ ನುಚ್ಚಿಂದ ಇದನ್ನು ಹಾಕ್ತಾಯಿದ್ದೀನಿ ನೋಡಿ. ಆದಷ್ಟು ಪಾತ್ರೆ ಎಲ್ಲ ಮಾಡ್ಕೊರಿ, ತಳ ಹೊತ್ತಿ ಬಿಡುತ್ತೆ ನೋಡಿ. ಇದನ್ನೆಲ್ಲ ಹಾಕ್ತಾಯಿದ್ದೀನಿ. ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಏನಾದರೂ ಗಟ್ಟಿ ಅಂತಿದ್ರೆ ಸ್ವಲ್ಪ ನೀರು ಹಾಕಿ ಮೇಲೆ, ಯಾಕೆ ಜೋಳದ ನುಚ್ಚು ಹಾಕಿದ ಮೇಲೆ ಗಟ್ಟಿ ಆಗುತ್ತದು ಸ್ವಲ್ಪ ನೋಡಿ. ಇದು ಸ್ವಲ್ಪ ಚೆನ್ನಾಗಿ ಒಂದು 5 ನಿಮಿಷ ಚೆನ್ನಾಗಿ ಪುಂಡೆ ಸೊಪ್ಪು ಜೊತೆ ಚೆನ್ನಾಗಿ ಕುದಿಯೋಕೆ ಬಿಡೋಣ ಇದನ್ನು. ನೋಡಿ ಜೋಳದ ನುಚ್ಚು ಶೇಂಗಾ ನೀವು ಮೊದಲೇ ಇದರಲ್ಲಿ ಕುಕ್ಕರ್ ಡೈರೆಕ್ಟಾಗಿ ಬೆನ್ಸ್ಕೊಳಕ್ಕೆ ಹೋಗ್ಬಿಡಿ. ನೋಡಿ ನಾನು ಮಾಡಿದ್ದಕ್ಕೆ ತಳ ಹೊತ್ತಾ ಇದೆ, ಅದು ನಾನು ಇಮಿಡಿಯೇಟಾಗಿ ಆಫ್ ಮಾಡಿದೆ. ಆದಷ್ಟು ನೀವು ಒಂದು ಬಟ್ಲದಲ್ಲಿ ಜೋಳದ ನುಚ್ಚು ಶೇಂಗಾ ಹಾಕಿ ಕುಕ್ಕರಲ್ಲಿ ನೀರು ಹಾಕಿ ಅದ್ರ ಮೇಲೆ ಬಟ್ಲ ಇಟ್ಕೊಂಡು ಮಾಡಿಕೊಟ್ರೆ ತಳ ಹೊತ್ತಲ್ಲ. ಡೈರೆಕ್ಟ್ ಕುಕ್ಕರಲ್ಲಿ ಮಾತ್ರ ಬೆನ್ಸ್ಕೊಳಕ್ಕೆ ಹೋಗ್ಬಿಡಿ ಜೋಳದ ನುಚ್ಚನ್ನ. ಜೋಳದ ನುಚ್ಚು ಶೇಂಗಾ ಹಾಕಿದ ಮೇಲೆ ನಾವು ಇದೇ ಅದಕ್ಕಿರಲಿ, ತುಂಬ ಗಟ್ಟಿ ಮಾಡ್ಕೊಳಕ್ಕೆ ಹೋಗ್ಬೇಡಿ, ತುಂಬ ತೆಳುವು ಮಾಡ್ಕೊಂಡು ಮೀಡಿಯಮ್ ಅದ ಇರಲಿ. ನಿಮಗೇನಾದ್ರು ಸ್ವಲ್ಪ ಈ ರೀತಿ ಮಾಡಿದಾಗ ಸ್ವಲ್ಪ ಹುಳಿ ಅಂಶ ಇರುತ್ತೆ ಪುಂಡೆ ಸೊಪ್ಪಲ್ಲಿ. ನಿಮಗೆ ಬೇಡ ಅದು ಹುಳಿ ಅಂಶ ಇರೋದು ಬೇಡ ಅಂದರೆ ನೀವು ಕುಕ್ಕರಲ್ಲೇ ಪುಂಡೆ ಸೊಪ್ಪನ್ನ ನೀರಾಗಿ ಬೆನ್ಸ್ಕೊಂಡ್ಬಿಟ್ಟು ಬರೀ ಮೇಲಿನ ಸಿಪ್ಪೆ ತೊಗೊಂಡು ಪುಂಡೆ ಸೊಪ್ಪು ತೊಗೊಂಡು ನೀರಿನ ಅಂಶ ಚೆಲ್ಬೋದು ನೀವು. ನಮ್ಗೆ ಸ್ವಲ್ಪ ಹುಳಿ ಅಂಶ ಇರಲಿ ಅಂತ ನಾನು ಈ ರೀತಿ ಮಾಡಿದ್ದೀನಿ ನೋಡಿ. ಇದು ಚೆನ್ನಾಗಿ ಒಂದು 2-3 ನಿಮಿಷ ಕಾಲ ಮುಚ್ಚಿ ಚೆನ್ನಾಗಿ ಬೆನ್ಸ್ಕೊಂಡ್ಬಿಡೋಣ. ನಾನು ಒಂದು 5 ನಿಮಿಷದ ಕಾಲ ಚೆನ್ನಾಗಿ ಬಾಡಿಸ್ಕೊಂಡಿದ್ದೀನಿ. ನಿಮಗೇನಾದ್ರು ಗಟ್ಟಿ ಅನಿಸಿದ್ರೆ ಸ್ವಲ್ಪ ನೀರು ಹಾಕ್ಕೊರಿ. ಈ ಅದಕ್ಕೆ ಇರಬೇಕು ನೋಡಿ. ನಿಮಗೆ ಹುಳಿ ಅಂಶ ಜಾಸ್ತಿ ಬೇಡ ಅಂದರೆ ಇದನ್ನು ಪುಂಡೆ ಸೊಪ್ಪನ್ನ ನೀವು ಇದರಲ್ಲೇ ಕುಕ್ಕರಲ್ಲೇ ನೀರಾಗಿ ಬೆನೆಸ್ಕೊಂಡು ಬರೀ ನೀರು ತೆಗೆದು ಬರೀ ಸೊಪ್ಪು ಬಳಸ್ಬೋದು. ಇಲ್ಲ ನಮ್ಗೆ ಹುಳಿ ಇರಬೇಕು ಅಂದವ್ರು ಬೇಕಾದರೆ ಡೈರೆಕ್ಟಾಗಿ ಒಗ್ಗರಣೆಯಲ್ಲಿ ಹಾಕ್ಕೊಂಬಿಡಿ ನೋಡಿ. ಬಿಸಿ ಬಿಸಿಯಾದ ಪುಂಡೆ ಸೊಪ್ಪು ರೆಡಿಯಾಗಿದೆ. ಖಂಡಿತ ಟ್ರೈ ಮಾಡಿ. ತುಂಬಾ ರಿಚ್ ಫುಡ್ ಇದು. ಇದರಲ್ಲಿ ವಿಟಮಿನ್ ಸಿ, ಐರನ್ ಕಂಟೆಂಟ್ ತುಂಬಾ ಚೆನ್ನಾಗಿರುತ್ತೆ. ಅಟ್ಲೀಸ್ಟ್ ವಾರಕ್ಕೆ ಒಮ್ಮೆ ಆದರೂ ಇದನ್ನು ನೀವು ಕನ್ಸ್ಯೂಮ್ ಮಾಡಿ. ತುಂಬಾ ಹೆಲ್ತಿ, ತುಂಬ ಬೆನಿಫಿಟ್ಸ್ ಇದ್ದಾವೆ ಇದು ನೋಡಿ. ಈಗ ಬಿಸಿ ಬಿಸಿ ಪುಂಡೆ ಸೊಪ್ಪು ರೆಡಿಯಾಗಿದೆ. ರೊಟ್ಟಿಗೆ ಮಾತ್ರ ಒಳ್ಳೆ ಕಾಂಬಿನೇಷನ್ನು. ಖಂಡಿತ ಟ್ರೈ ಮಾಡಿ. ಯಾರಾದರೂ ಟ್ರೈ ಮಾಡಿದರೆ ಕಮೆಂಟ್ ಸೆಕ್ಷನಲ್ಲಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಬಿಸಿ ಬಿಸಿ ರೊಟ್ಟಿಗೆ ಪುಂಡೆ ಸೊಪ್ಪು ಟ್ರೈ ಮಾಡಿ ನೋಡಿ, ತುಂಬಾ ರುಚಿಯಾಗಿರುತ್ತೆ. ಯಾರಾದರೂ ಟ್ರೈ ಮಾಡಿದರೆ ಕಮೆಂಟ್ ಸೆಕ್ಷನಲ್ಲಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ. ಇದು ಉತ್ತರ ಕರ್ನಾಟಕ ಸ್ಪೆಷಲ್ ಪುಂಡೆ ಸೊಪ್ಪಿದು. ತುಂಬಾ ರುಚಿ ಇರುತ್ತೆ, ಬಟ್ ರೊಟ್ಟಿಗೆ ಮಾತ್ರ ಒಳ್ಳೆ ಕಾಂಬಿನೇಷನ್ ಇದು. ಯಾರಾದರೂ ಟ್ರೈ ಮಾಡಿದರೆ ಕಮೆಂಟ್ ಸೆಕ್ಷನಲ್ಲಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.